ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗಾಗಲೇ ಬಂಧನಕ್ಕೆ ಒಳಗಾಗಿರುವ ಮುನಿರತ್ನಗೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಸಾಕ್ಷಿ ಈಗ ಬ್ಲಾಸ್ಟ್ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮುನಿರತ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ನ ಜೊತೆಗೆ ಕೆಲವರ ಜೊತೆಗೆ ಜಟಾಪಟಿ ಇಳಿದಿದ್ರಲ್ಲ ಅಂಥವ್ರಿಗೆಲ್ಲ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದ್ದು ಬಿಜೆಪಿಗೆ ಕಸಿ ಬಿಸಿಯ ವಾತಾವರಣ. ಬಿಜೆಪಿ ತಡ ಮಾಡದೆ ಆಕ್ಷನ್ಗೆ ಮುಂದಾಗಿ ನಮಗಿದ್ರಿಂದ ಸಮಸ್ಯೆ ಆಗಬಾರ್ದು ಪಕ್ಷಕ್ಕೆ ಅಂತ ಪ್ರಯತ್ನ ಶುರು ಮಾಡಿರೋದು ಏನಿದೆ. ಹಾಗಾದ್ರೆ ಈ ಹೊಸ ಸಾಕ್ಷಿಯಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಆಡಿಯೋ ಬ್ಲಾಸ್ಟ್ ಆಯಿತು. ಅತ್ಯಂತ ಕೀಳಾದ ಭಾಷೆಯಲ್ಲಿ ಅವರು ಪದ ಪ್ರಯೋಗ ಮಾಡಿರೋದು ಬಿಜೆಪಿಗರಿಗೆ ತುಂಬಾ ಮುಜುಗರಕ್ಕೆ ಕಾರಣ ಆಗಿದೆ ಮತ್ತು ತಕ್ಷಣಕ್ಕೆ ತಡ ಮಾಡದೆ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಉಚ್ಚಾಟನೆ ಇಲ್ಲ, ಅವರನ್ನ ವಜಾ ಮಾಡೋ ತನಕ ಯಾವುದಾದ್ರೂ ಆಕ್ಷನ್ ಆಗಬಹುದು, ಹೈಕಮಾಂಡೇ ಇದ್ರ ಬಗ್ಗೆ ರಿಪೋರ್ಟ್ ತಗೊಂಡಿದೆ ಅಂತ. ಸೊ ಡೆಲ್ಲಿ ತನಕ ಇದು ತಲುಪಿದ್ದು ಯಾರೂ ಸಮರ್ಥನೆ ಮಾಡ್ಕೊಳ್ಬಾರ್ದು ಅನ್ನೋ ಕಟ್ಟುನಿಟ್ಟಿನ ಸಂದೇಶ ಬಂದಿದೆ. BSY ಕಡೆಗೂ ಕಣ್ಣು ಕೆಂಪು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರೇ ಅಲ್ವಾ ಕರ್ಕೊಂಡು ಬಂದಿದ್ದು ಆಪರೇಷನ್ ಅಲ್ಲಿ. ಇವ್ರು ಯಾವಾಗಲೂ ನಮಗೆ ತಲೆನೋವೇ, ಯಾವತ್ತು ವೋಟರ್ ID ಸಂಕಷ್ಟ, ಈಗ ಇನ್ನೊಂದು ಅಂತ ಆಕ್ರೋಶ ವ್ಯಕ್ತವಾಗ್ತಿತ್ತು ಹೈಕಮಾಂಡ್ ಮಟ್ಟದಲ್ಲಿ. ಓಕೆ, ನೀವು ರಿಪೋರ್ಟ್ ಬರೋ ತನಕ ನೋಡಿ, ಆದರೆ ಆಕ್ಷನ್ ಆಗಬೇಕು. ರಿಪೋರ್ಟ್ ಬರ್ತಾ ಇದ್ದ ಹಾಗೆ, FSL ರಿಪೋರ್ಟ್ ಬರ್ತಾ ಇದ್ದ ಹಾಗೆ ಅವರದ್ದೇ ಧ್ವನಿ ಅಂತ ಖಚಿತ ಆದರೆ ತಕ್ಷಣಕ್ಕೆ ತಲೆದಂಡ ಆಗಬೇಕು ಅನ್ನುವ ಸ್ಟ್ರಿಕ್ಟ್ ಮೆಸೇಜ್ ಡೆಲ್ಲಿಯಿಂದ ಬಂದಾಗಿದೆ. ಯಾಕಂದರೆ ಇಲ್ಲಿ ಧರ್ಮ ಮತ್ತೊಂದು ಅಂತ ಜಟಾಪಟಿ ಆಗ್ತಿದೆಯಲ್ಲ, ನಾಗಮಂಗಲ ಗಲಾಟೆ ಬಿಜೆಪಿಗೆ ಅಸ್ತ್ರ ಆಗಿರೋ ಟೈಮಲ್ಲಿ ದಲಿತ ಅಸ್ತ್ರ ಸಿಕ್ಕಿಬಿಟ್ಟಿದೆ ಸಿದ್ದರಾಮಯ್ಯನವ್ರಿಗೆ. ಯಾರ್ಯಾರು ಇದ್ದೀರಾ, ಈಗ ಮಾತಾಡೋದಕ್ಕಾಗಲ್ವಾ ಅಂತ ಮುಗಿ ಬೀಳೋ ಥರ ಆಗಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವ್ರು ನೋಡ್ತಾ ಇದ್ದೀವಿ, ಚಾನ್ಸೇ ಇಲ್ಲ. ಮುನಿರತ್ನ ವಹಿಸಿಕೊಳ್ಳುವ ಚಾನ್ಸೇ ಇಲ್ಲ. ಆಕ್ಷನ್ ಆಗೇ ಆಗುತ್ತೆ, ಅವರನ್ನ ಪಕ್ಷದಿಂದ ಹೊರ ಹಾಕಲಾಗತ್ತೆ ಸಾಬೀತಾದರೆ ಅನ್ನುವಂಥ ಮೆಸೇಜ್ ಕೊಡ್ತಿದ್ದಾರೆ. ಇದೇ ಟೈಮಲ್ಲಿ ನೋಟಿಸ್ ಜಾರಿಯಾಗಿದೆ. ಈಗ ಸ್ಫೋಟಕ ವಿಡಿಯೋ ಒಂದು ಬ್ಲಾಸ್ಟ್ ಆಗಿರೋದು ಮುನಿರತ್ನ ವಿರುದ್ಧ ಮನೆಯಲ್ಲಿ ಡೀಲ್ ಮಾಡ್ತಿರುವಂತಹ ವಿಡಿಯೋ ಅಂತ ಹೇಳಲಾಗಿದೆ. ಈಗ FSLಗೆ ಆಡಿಯೋ ವಿಡಿಯೋ ಎಲ್ಲ ಕಳಿಸ್ಕೊಡ್ಲಾಗಿದೆ. ಈಗ ಮುನಿರತ್ನ ಕೂಡ ಟಿವಿಗಳ ಜೊತೆಗೆ ಮಾತಾಡಿ ಆಮೇಲೆ ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ಮಾತನಾಡಿದ್ದಾಗ ಅದನ್ನೇ ಹೇಳಿದ್ದು, ತನ್ನನ್ನು ಬೇಕಂತ ರಾಜಕೀಯವಾಗಿ ಮುಗಿಸೋದಕ್ಕೆ, ಒಕ್ಕಲಿಗ ದಲಿತ ಮತಗಳನ್ನ ಕೈ ತಪ್ಪಿಸೋದಕ್ಕೆ ಕೆಲವರು ಮಾಡಿರೋ ಷಡ್ಯಂತ್ರ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಸ್ಯಾಟರ್ಡೆ ಸಂಡೇ ಮಂಡೇ ರಜಾ ಇರೋ ಟೈಮಲ್ಲಿ, 3 days ರಜಾ ಇರೋ ಟೈಮಲ್ಲಿ ಕೋರ್ಟ್ ಇರಲ್ವಲ್ಲ, ಅಂಥ ಟೈಮೇ ನೋಡ್ಕೊಂಡು ಅರೆಸ್ಟ್ ಮಾಡಿದ್ದಾರೆ. BJP ಅವರು ಹೇಳ್ತಿರೋದು, ಅವ್ರು ಶಾಸಕರಲ್ವಾ, ಒಂದು ನೋಟಿಸ್ ಕೊಟ್ಟಿದ್ರೆ ಅವ್ರು ಹಾಗೆ ಬಂದು ಹಾಜರಾಗ್ತಿದ್ರು, ಯಾಕೆ ಇವರು ಈ ಥರ ಅರೆಸ್ಟ್ ಮಾಡಿದ್ರು ಅಂತೆಲ್ಲ ಜಟಾಪಟಿ ಆಗ್ತಿದೆ. ಅದು ಏನಾದರೂ ಇರಲಿ, ಮುನಿರತ್ನ ಅವರದ್ದೇ ಆಗಿದ್ದಲ್ಲಿ ಆಡಿಯೋ ವಿಡಿಯೋ ಮೇಲ್ನೋಟಕ್ಕೆ ಹೌದು FSL ವರದಿ ಬರುತ್ತೆ, ಖಚಿತ ಆಗತ್ತೆ ಏನು ಅಂತ, ಆದರೆ ಅಲ್ಲಿರೋದೆಲ್ಲ ಸತ್ಯ ಆಗಿಬಿಟ್ರೆ ಅದೇನು ಸಣ್ಣ ವಿಚಾರ ಅಲ್ಲ. ಮುನಿರತ್ನ ಅವರು ಮಾಡಿದ್ದೇ ಹೌದಾದಲ್ಲಿ ಅತ್ಯಂತ ಕೀಳುಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ ಅಂತ ಆಯಿತು. ಸೊ ಸ್ಟ್ರಿಕ್ಟ್ ಆಕ್ಷನ್ ಆಗಲೇಬೇಕು. ವಿಡಿಯೋದಲ್ಲಿ ಡೀಲ್ ಮಾಡ್ತಾ ಇರುವಂತಹ ಆ ವ್ಯಕ್ತಿ ಎಂಟ್ರಿ ಆದಾಗಿನಿಂದ ಕ್ಯಾಮ್ರಾ ಆನ್ ಆಗಿದೆ, ಬಂದಿದ್ದು ಅಲ್ಲಿ ಮುನಿರತ್ನ ಕೂತಿರುವಂಥದ್ದು ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಸೊ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಅನಿಸ್ತಾ ಇದೆ ಮುನಿರತ್ನ ಅವ್ರಿಗೆ. ಮೇಲ್ನೋಟಕ್ಕಂತೂ ಇಲ್ಲಿ ಎಲ್ಲ ಏನು ಹೇಳ್ತಿದ್ದಾರೋ ಆರೋಪಕ್ಕೆ ತಕ್ಕಂತೆ ಲಿಂಕ್ ಆಗ್ತಿರೋದು ಕಾದು ನೋಡಬೇಕು ಉಳಿದಂತೆ. ಸೊ BJPಗಿದು ನುಂಗಲಾರ್ದ ತುತ್ತಾಗಿದೆ. ಮೊದಲೇ ವಲಸಿಗರು ಹೊರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಬಹಳಷ್ಟು ಜನ ಇದ್ದರು. BLS ಕ್ಯಾಂಪ್, ಈಗ ತುಳಸಿ ಮುನಿರಾಜು ಅವರು ಆರಾಧ್ ನಗರದಲ್ಲಿ ಮುನಿರತ್ನ ವಿರುದ್ಧ ಸಿಡಿದೆದ್ದು ಸಮಾಧಾನ ಮಾಡೋಕ್ಕೆ ಬಹಳ ಕಷ್ಟ ಆಯಿತು. ಯಡಿಯೂರಪ್ಪನವ್ರು ಹೇಗೋ ಸೈಲೆಂಟ್ ಮಾಡಿದ್ರು. ಈಗ ಸಂತೋಷ್ ಬಣ ಕೂಡ ಮುನಿರತ್ನ ಕಿಕ್ಔಟ್ ಮಾಡಿ ಅಂತ ಕೂತು ಬಿಟ್ಟಿದ್ದಾರೆ. ಸೊ ಮುನಿರತ್ನ ಬಚಾವ್ ಮಾಡೋರು ಈಗ BJPಯಲ್ಲಿ ಯಾರೂ ಇಲ್ಲ. BSY ಏನಾದರೂ ಮಾತನಾಡೋದಕ್ಕೆ ಹೋದರೆ ಅದು BSY ಬಣಕ್ಕೆ ಕಾಸ್ಟ್ಲಿ ಆಗುತ್ತೆ. ಮತ್ತು ಈಗ ಮುನಿರತ್ನ ಅವಶ್ಯಕತೆ ಯಾರಿಗೂ ಇಲ್ಲದಂತಾಗಿದೆ. ಆ ಕಡೆ BLS ಬಣ ಮೊದಲೇ ಮುನಿರತ್ನ ಎಂಟ್ರಿಯಿಂದ ಸಿಟ್ಟಾಗಿತ್ತು. ಹಾಗಾಗಿ ಅವ್ರು ಎಕ್ಸಿಟ್ ಆಗ್ತಾರೆ ಅಂದರೆ ಬಹಳ ಖುಷಿ ಪಡ್ತಾರೆ. ಸೊ ಮುನಿರತ್ನ ಈಗ ಏಕಾಂಗಿ ಆಗಿಬಿಟ್ಟಿದ್ದಾರೆ BJPಯಲ್ಲೂ ಕೂಡ. ಎಲ್ಲರೂ ಅವರ ನಡೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಜಸ್ಟ್ ಅರೆಸ್ಟ್ ವೀಕೆಂಡಲ್ಲಿ ಮಾಡಿದ್ದಾರೆ ಬೇಕು ಅಂತ ಸಿಕ್ಕಾಕ್ಸೋದಕ್ಕೆ ಅನ್ನೋ ಆರೋಪ ಮಾಡ್ತಿದ್ದಾರೆ ಬಿಟ್ಟರೆ ಮುನಿರತ್ನ ಪರ ವಹಿಸ್ಕೊಂಡು ಯಾರೂ ಮಾತಾಡ್ತಿಲ್ಲ. ಸೊ ಮುನಿರತ್ನ ಲಾಕ್ ಆಗೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಈ ಕೇಸ್ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ಬಹುದು. ಒಂದು ಕೊಲೆ ಬೆದರಿಕೆ, ಇನ್ನೊಂದು ಜಾತಿನಿಂದನೇ, ಎರಡೂ ಕೇಸು ಸ್ಟ್ರಾಂಗ್ ಆಗಿರೋದ್ರಿಂದ. ಅದರ ಜೊತೆ ಈಗ ರಾಜಕೀಯ ಜಟಾಪಟಿ ನಡೀತಾ ಇದೆ. DK ಬ್ರದರ್ಸು
ಬೆಂಗಳೂರು ಗ್ರಾಮಾಂತರ ಎಲೆಕ್ಷನ್ನಲ್ಲೆಲ್ಲ ಅದು ಜಟಾಪಟಿ ಇನ್ನೂ ಹಿಂದೆನೂ ಇತ್ತು, ಇನ್ನು ಜೋರಾಯ್ತಲ್ಲ. ಮಂಜುನಾಥ್ ಅವರ ಬೆನ್ನಿಗೆ ನಿಂತಾಗ ಸಿಕ್ಕಾಪಟ್ಟೆ ಜೋರಾಗೋಯ್ತು ಜಟಾಪಟಿ ಡಿ ಕೆ ಬ್ರದರ್ಸ್ ಜೊತೆಗೆ. ಹಾಗಾಗಿ ಮುನಿರತ್ನ ಮುಗಿಸೋದಕ್ಕೆ ಹಿಂಗೆಲ್ಲ ಮಾಡಿದ್ರು ಅಂತ. ಹೆಂಗೆಲ್ಲ ಮಾಡಿದ್ರು ಸರಿ, ಅಲ್ಲಿ ಏನೂ ಇಲ್ಲದೆ ಮಾಡೋದಕ್ಕಂತೂ ಆಗಲ್ವಲ್ಲ. ಸೊ ಮುನಿರತ್ನ ಅವರು ಈಗ ಲಾಕ್ ಆಗಿದ್ದಾರೆ. FSL ರಿಪೋರ್ಟ್ ಬಂದುಬಿಟ್ರೆ ಬಣ್ಣ ಬಯಲಾಗುತ್ತೆ. BJP ಅವರನ್ನು ಹೊರ ಹಾಕೋಕ್ಕೂ ಕೂಡ ಸಿದ್ಧತೆ ನಡೆಸಿದೆ. ರಿಪೋರ್ಟ್ ಬರ್ತಾ ಇದ್ದ ಹಾಗೆ, ಖಚಿತವಾಗ್ತಿದ್ದ ಹಾಗೆ ಅನ್ನೋದು ಸಿಗ್ತಿರುವ ಮಾಹಿತಿ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.